ಇನ್ನು ಸರ್ಕಾರಿ ಶಿಕ್ಷಣ ಸಂಸ್ಥೆಗಳಲ್ಲಿ ಧರ್ಮಾಧಾರಿತ ಸಮಾರಂಭಕ್ಕೆ ಬ್ರೇಕ್ ಹಾಕಲಾಗಿದೆ. ಮಹತ್ವದ ವಿಧೇಯಕ ಮಂಡನೆಗೆ ರಾಜ್ಯ ಸರ್ಕಾರ ಮುಂದಾಗಿದೆ. ವಿಧೇಯಕ ಅನುಮೋದನೆಗೆ ಸಚಿವ ಸಂಪುಟ ಅಸ್ತು ಅಂತ ಹೇಳಿದೆ. ಇನ್ನು ಆರ್ಎಸ್ಎಸ್ ಚಟುವಟಿಕೆಗೆ ಬ್ರೇಕ್ ಹಾಕೋದಕ್ಕೆ ಈ ನಿರ್ಧಾರನ ರಾಜ್ಯ ಸಾರ್ವಜನಿಕ ಪ್ರವೇಶ ನಿಯಂತ್ರಣ ವಿಧೇಯಕ 2026 ಪರೋಕ್ಷವಾಗಿ ಆರ್ಎಸ್ಎಸ್ನ ನಿಯಂತ್ರಿಸುವುದಕ್ಕೆ ಹೊಸ ವಿಧೇಯಕಕ್ಕೆ ಪ್ಲಾನ್ ನಡೀತಿದೆಯಾ? ಸರ್ಕಾರ ಹಾಗೂ ಆರ್ಎಸ್ಎಸ್ ಜಟಾಪಟಿಗೆ ಹಾಗಾದರೆ ಫಿಕ್ಸ್ ಆಯ್ತಾ ವೇದಿಕೆ ಅನ್ನುವಂಥ ಒಂದಿಷ್ಟು ಕುತೂಹಲ ಮೂಡಿಸಿದೆ ಈ ಒಂದು ವಿಚಾರ. ಕರ್ನಾಟಕ ಸರ್ಕಾರ ಇದೀಗ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಹಾಗೂ ಸಾರ್ವಜನಿಕ ಆಸ್ತಿಗಳ ಬಳಕೆಯನ್ನು ನಿಯಂತ್ರಿಸೋ ಮಹತ್ವದ ವಿಧೇಯಕವನ್ನು ತರೋದಕ್ಕೆ ಮುಂದಾಗಿದೆ. ಸಚಿವ ಸಂಪುಟ ಈ ಪ್ರಸ್ತಾವನೆಗೆ ಅನುಮೋದನೆ ನೀಡಿದೆ ಅಂತ ವರದಿಯಾಗಿದೆ. ಹೊಸ ಕಾನೂನು ಜಾರಿಯಾದರೆ ಸರ್ಕಾರಿ ಶಾಲೆ, ಕಾಲೇಜು, ಸರ್ಕಾರಿ ಜಾಗ, ಸಾರ್ವಜನಿಕ ಮೈದಾನ ಸೇರಿದಂತೆ ಸಾರ್ವಜನಿಕ ಆಸ್ತಿಗಳಲ್ಲಿ ಸಂಘಟನೆಗಳು ಕಾರ್ಯಕ್ರಮ, ಸಭೆ, ಮೆರವಣಿಗೆ ಅಥವಾ ಇತರೆ ಚಟುವಟಿಕೆ ನಡೆಸೋದಕ್ಕೆ ಮುಂಚಿತ ಅನುಮತಿ ಪಡೆಯಬೇಕಾಗತ್ತೆ. ಇದರ ಬೆನ್ನಲ್ಲೇ ರಾಜಕೀಯ ಕದನವೂ ಕೂಡ ಶುರುವಾಗಿದೆ. ಈ ವಿಧೇಯಕ ಆರ್ಎಸ್ಎಸ್ ಚಟುವಟಿಕೆಗಳನ್ನು ನಿಯಂತ್ರಿಸತಕ್ಕಂಥ ಉದ್ದೇಶ ಹೊಂದಿದೆ ಅಂತ ಒಂದು ಕಡೆ ಬಿಜೆಪಿ ಆರೋಪಿಸ್ತಿದ್ದಾರೆ. ಸರ್ಕಾರದ ವಾದ ಮಾತ್ರ ಸಾರ್ವಜನಿಕ ಆಸ್ತಿಗಳ ಬಳಕೆಯನ್ನು ನಿಯಂತ್ರಿಸೋದು ಹಾಗೂ ಕಾನೂನು ಸುವ್ಯವಸ್ಥೆ ಕಾಪಾಡೋದು ಅಂತ ಹೇಳಲಾಗ್ತಾ ಇದೆ. ಅಂದರೆ ಸರ್ಕಾರಿ ಶಾಲಾ ಕಾಲೇಜುಗಳ ಆವರಣ ಆಗಿರಲಿ ಅಥವಾ ಸಾರ್ವಜನಿಕ ಮೈದಾನ ಆಗಿರಲಿ, ಯಾವುದೇ ಸಂಘಟನೆ ತನ್ನ ಕಾರ್ಯಕ್ರಮ ನಡೆಸಬೇಕಾದ್ರೆ ಸರ್ಕಾರದ ಅನುಮತಿ ಪಡಿಬೇಕಾದಂಥ ಪರಿಸ್ಥಿತಿ ಬರಬಹುದು ಅಂತ. ಅಷ್ಟಕ್ಕೂ ವಿಧೇಯಕದಲ್ಲಿ ಏನಿದೆ ಅಂತ ನಿಮಗೆ ಹೇಳ್ತಾ ಹೋಗ್ತೀನಿ. ಯಾವುದೇ ಧಾರ್ಮಿಕ ಅಥವಾ ರಾಜಕೀಯ ಕಾರ್ಯಕ್ರಮಕ್ಕೆ ಪೂರ್ವಾನುಮತಿ ಕಡ್ಡಾಯ ಅಂತಕ್ಕಂಥ ಪ್ರಸ್ತಾವನೆ ಇದೆ. ಸಂಬಂಧಪಟ್ಟ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಅನುಮತಿ ನೀಡತಕ್ಕಂಥ ಅಧಿಕಾರ ಹೊಂದಲಿದ್ದಾರೆ. ನಿಯಮ ಉಲ್ಲಂಘಿಸಿದರೆ ಜೈಲು ಶಿಕ್ಷೆ ಅಥವಾ ದಂಡ ವಿಧಿಸ್ತಕ್ಕಂಥ ಪ್ರಸ್ತಾವನೆ ಕೂಡ ಇದೆ. ಮತ್ತೆ ನಿಯಮ ಉಲ್ಲಂಘಿಸಿದರೆ ಹೆಚ್ಚಿನ ಶಿಕ್ಷೆ ಹಾಗೂ ದಂಡ ಇರುತ್ತೆ. ನಿಯಮ ಉಲ್ಲಂಘನೆ ಮುಂದುವರೆದರೆ ಪ್ರತಿದಿನ ಕೂಡ ಹೆಚ್ಚುವರಿ ದಂಡ ವಿಧಿಸ್ತಕ್ಕಂಥ ಅವಕಾಶ ಇದೆ. ಇದರಿಂದಾಗಿ ಇನ್ನು ಮುಂದೆ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಅಥವಾ ಸಾರ್ವಜನಿಕ ಆಸ್ತಿಗಳನ್ನು ಯಾವುದೇ ಒಂದು ಸಂಘಟನೆ ತನ್ನ ಸಂಘಟನಾ ಚಟುವಟಿಕೆಗಳಿಗೆ ಬಳಸಿಕೊಳ್ಳೋದು ಅಷ್ಟು ಸುಲಭ ಆಗೋ ಚಾನ್ಸೂ ಇಲ್ಲ. ಈಗಾಗಲೇ ಆರ್ಎಸ್ಎಸ್ ಸೇರಿದಂತೆ ಕೆಲವು ಸಂಘಟನೆಗಳು ಸರ್ಕಾರಿ ಶಾಲೆಗಳು, ಕಾಲೇಜುಗಳು ಹಾಗೂ ಸಾರ್ವಜನಿಕ ಮೈದಾನಗಳಲ್ಲಿ ಚಟುವಟಿಕೆ ನಡೆಸ್ತಿರ್ತಕ್ಕಂಥ ಬಗ್ಗೆ ರಾಜ್ಯದಲ್ಲಿ ರಾಜಕೀಯ ವಿವಾದ ನಡೆದಿತ್ತು. ಈ ಹಿನ್ನೆಲೆಯಲ್ಲಿ ಹೊಸ ವಿಧೇಯಕ ಕಾಂಗ್ರೆಸ್ ಸರ್ಕಾರ ಹಾಗೂ ಆರ್ಎಸ್ಎಸ್ ನಡುವಿನ ಮತ್ತೊಂದು ಮುಖಾಮುಖಿಗೆ ವೇದಿಕೆ ಸಿದ್ಧಪಡಿಸುತ್ತಾ ಅನ್ನೋದು ಚರ್ಚೆ.